ಸ್ನೇಹಿತರೆ, ನಮ್ಮ ಒಂದು SBI ಅಕೌಂಟ್ನ ಒಂದು ಅಕೌಂಟ್ ಟೈಪ್ನ ಯಾವ ರೀತಿ ನಾವು ಚೆಕ್ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡೋಣ. ನಮ್ಮ ಯೋನೋ SBI ಆ್ಯಪ್ ಮೂಲಕ ನಮ್ಮ ಒಂದು ಅಕೌಂಟ್ ಟೈಪ್ ಯಾವ ರೀತಿ ಸೇವಿಂಗ್ಸ್ ಅಕೌಂಟ್ ಇದೆಯಾ ಅಥವಾ ಸ್ಯಾಲ್ರಿ ಅಕೌಂಟ್ ಇದೆಯಾ ಮತ್ತು ಯಾವುದೇ ಬೇರೆ ಥರದ ಅಕೌಂಟ್ ಇದೆಯಾ ಅಂತ ಯಾವ ರೀತಿ ನಾವು ಚೆಕ್ ಮಾಡಬಹುದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ಯೋನೋ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಒಂದು ಪ್ರೊಫೈಲ್ ಅಂತ ಆಪ್ಷನ್ ಇರುತ್ತೆ. ಪ್ರೊಫೈಲ್ನಲ್ಲಿ ಹೋಗಿಬಿಟ್ಟು ನಾವು ಅಕೌಂಟ್ ಟೈಪ್ನ ಚೆಕ್ ಮಾಡ್ಕೋಬಹುದು. ಸೇವಿಂಗ್ಸ್ ಅಕೌಂಟ್ ಇದೆಯಾ ಅಥವಾ ಝೀರೋ ಅಕೌಂಟ್ ಇದೆಯಾ, ಯಾವ ರೀತಿ ಅಕೌಂಟ್ ಇದೆಯಾ ನಮ್ಮ ಅಕೌಂಟ್ ಅನ್ನೋದು ನಾವು ಚೆಕ್ ಮಾಡಬಹುದು. ಅದಕ್ಕಾಗಿ ಮೊದಲು ನಾವು ಯೋನೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಯೋನೋ ಆ್ಯಪ್ನ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಯೋನೋ ಆ್ಯಪ್ ಓಪನ್ ಆಗ್ತಾ ಇದೆ. ಯೋನೋ ಆ್ಯಪ್ನ ಇಲ್ಲಿ ಮೊದಲು ಪಿನ್ ಮೂಲಕ ನಾವು ಲಾಗಿನ್ ಮಾಡ್ಕೊಳ್ಳೋಣ. 6 ಅಂಕಿಗಳ ಒಂದು ಪಿನ್ ಇರುತ್ತೆ ನಮ್ಮ ಯೋನೋ ಆ್ಯಪ್ನ ಒಂದು ಲಾಗಿನ್ ಪಿನ್ ಮೂಲಕ ನಾವು ಲಾಗಿನ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಕೌಂಟ್ ಟೈಪ್ನ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಸರ್ಕಲ್ ಇರುತ್ತೆ ಸ್ನೇಹಿತರೆ, ಅಕೌಂಟ್ ಪ್ರೊಫೈಲ್ ಸರ್ಕಲ್ ಇರುತ್ತೆ. ಇಲ್ಲಿ ಕೆಳಗಡೆ ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ ಅಲ್ಲ, ಆ ಸರ್ಕಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಮೈ ಅಕೌಂಟ್ಸ್ ಅಂತ ಆಪ್ಷನ್ ಇದೆ ನೋಡಿ. ಮ್ಯಾನೇಜ್ ಮೈ ಅಕೌಂಟ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ವ್ಯೂ ಅಕೌಂಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ವ್ಯೂ ಅಕೌಂಟ್ ಡೀಟೇಲ್ಸ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬೇರೆ ಕಡೆ ಕ್ಲಿಕ್ ಆಯಿತು. ಇಲ್ಲಿ ನೋಡಿ, ವ್ಯೂ ಅಕೌಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಹೆಸರು, ನಮ್ಮ ಅಕೌಂಟ್ ನಂಬರ್ ಎಲ್ಲ ಇರುತ್ತೆ. ಅಲ್ಲಿ ಅಕೌಂಟ್ ಟೈಪ್ ಅಂತ ಇದೆ. ಇಲ್ಲಿ ನೋಡಿ, ಸೇವಿಂಗ್ಸ್ ಅಕೌಂಟ್ ಅಂತ ಬರ್ತಾ ಇದೆ. ಈ ರೀತಿ ನಾವು ನಮ್ಮ ಅಕೌಂಟನ್ನ ಸೇವಿಂಗ್ಸ್ ಅಕೌಂಟ್ ಇದೆಯಾ ಅಥವಾ ಸ್ಯಾಲ್ರಿ ಅಕೌಂಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಅಕೌಂಟು, ಆಮೇಲೆ ನಮ್ಮ IFS ಕೋಡ್ ಏನಿದೆ, ನಮ್ಮ ಬ್ರ್ಯಾಂಚ್ ಯಾವುದು, ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಈ ರೀತಿ ನಾವು ನಮ್ಮ ಅಕೌಂಟ್ನ ಡೀಟೇಲ್ಸ್ನ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.